ಹಾಯ್ ವೀಕ್ಷಕರೇ, ಹೇಗಿದ್ದೀರಿ? ನಮಸ್ತೆ. ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಹಲಸಿನಕಾಯಿಯ ದೋಸೆ ಮಾಡ್ತೇನೆ. ಅದಕ್ಕೆ ಹಲಸಿನಕಾಯಿ ಮತ್ತು ಇಡ್ಲಿ ಅಕ್ಕಿ ಬೇಕು. ಒಂದೂವರೆ ಪಾವು ಇಡ್ಲಿ ಅಕ್ಕಿ ಮತ್ತು ಹಲಸಿನಕಾಯಿ ಇದು ತುಂಡು ಮಾಡಿ ಇಡಬೇಕು ಮಿಕ್ಸಿಯಲ್ಲಿ ಕಡಿಲಿಕ್ಕೆ. ಮತ್ತು ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕಲಿಕ್ಕುಂಟು, ಅದನ್ನು ರೆಡಿ ಮಾಡಿ ಇಡಬೇಕು. ನೋಡಿ, ಈಗ ನಾನು ಮಿಕ್ಸಿಗೆ ತೆಂಗಿನ ಹಲಸಿನಕಾಯಿ ಹಾಕ್ತೇನೆ ಮೊದಲು. ನಂತರ ನಾನು ಅಕ್ಕಿ ಹಾಕ್ತೇನೆ. ಅದು ಯಾಕೆ ಅಂದರೆ ಅದು ಹಲಸಿನಕಾಯಿ ಬೇಗ ರುಬ್ಬುವಾಗ ಬೇಗ ತುಂಡಾಗ್ತದೆ. ನೋಡಿ, ನೀರು ಹಾಕ್ತೇನೆ. ನೀರು ಹಾಕಬೇಕಂತಿಲ್ಲ, ನಾವು ಕಡಿಯುವಾಗ ರುಬ್ಬುವಾಗ ಅದರಲ್ಲೇ ನೀರು ಇರ್ತದೆ, ಬೇಕಾದರೆ ಮಾತ್ರ ಹಾಕ್ಬೋದು. ನೋಡಿ, ಅಕ್ಕಿ ಹಾಕಿ ಇನ್ನು ರುಚಿಗೆ ತಕ್ಕ ಉಪ್ಪು ಹಾಕ್ತೀನಿ. ಒಳ್ಳೆಯದಾಗ್ತದೆ ಇದು ಮಳೆಗಾಲದಲ್ಲಿ. ಇದೆಲ್ಲ ಮಾಡಿದರೆ ಒಳ್ಳೆಯದು. ನೋಡಿ, ರುಚಿಗೆ ತಕ್ಕ ಉಪ್ಪು ಹಾಕ್ತೀನಿ. ಇನ್ನು ಅದು ತೆಂಗಿನ ತುರಿ ರುಬ್ಬಿ ಆದ ನಂತರ ಅದಕ್ಕೆ ಹಾಕಿ ಸ್ವಲ್ಪ ರುಬ್ಬುವುದು, 4 ಸೆಕೆಂಡು. ನೋಡಿ, ರುಬ್ಬಿ ಆಯಿತು. ಇನ್ನು ತೆಂಗಿನ ತುರಿ ಹಾಕಿ ಪುನಃ 4 ಸೆಕೆಂಡು ರುಬ್ತೀನಿ. ನೋಡಿ, ರುಬ್ಬಿ ಆಯಿತು. ಈಗ ಹಿಟ್ಟು ರೆಡಿಯಾಗಿದೆ. ಇನ್ನು ಇದಕ್ಕೆ ರುಚಿಗೆ ತಕ್ಕ ಜೀರಿಗೆ ಪುಡಿ ಹಾಕ್ತೀನಿ. ಜೀರಿಗೆ ಪುಡಿ ಮತ್ತು ರುಚಿಗೆ ಜೀರಿಗೆ ಪುಡಿ. ಮತ್ತು ಇದು ಹಲಸಿನಕಾಯಿ ಗ್ಯಾಸ್ಟ್ರಿಕ್ ಅಲ್ಲ, ಅದಕ್ಕೆ ಸ್ವಲ್ಪ ಕರಿಮೆಣಸಿನ ಪುಡಿ ಹಾಕಬೇಕು. ನಾನು ಹಾಕ್ತೀನಿ. ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು ಚೆಂದ ಮಾಡಿ. ಮಿಕ್ಸ್ ಮಾಡಿ ನೋಡಿ, ಈಗ ನಾನು ಕಾವಲಿ ಇಟ್ಟಿದ್ದೇನೆ ಬಿಸಿ ಆಗಲಿಕ್ಕೆ. ನೋಡಿ, ಇದು ಕಾವಲಿ 15 ವರ್ಷ ಆಯಿತು ತಂದು. ಇದು ನಾನ್ ಸ್ಟಿಕ್ ಕಾವಲಿ. ಇದನ್ನು ನಾನು ತಂದದ್ದು ಚಪಾತಿ ಮಾಡಲಿಕ್ಕೆ ಮತ್ತು ಒಳ್ಳೆಯದಾಗ್ತದೆ ಇದರಲ್ಲಿ ಚಪಾತಿ ಮಾಡಲಿಕ್ಕೆ ಮತ್ತು ಉದ್ದಿನ ದೋಸೆ ಎಲ್ಲ ಮಾಡಲಿಕ್ಕೆ. ನೋಡಿ, ಅದು ಎಷ್ಟು ರೌಂಡ್ ಬರ್ತದೆ ನೋಡಿ, ತುಂಬ ಒಳ್ಳೆಯದಾಗ್ತದೆ ಅದರಲ್ಲಿ ಮಾಡಲಿಕ್ಕೆ, ಚೆಂದ ಆಗ್ತದೆ. ಇನ್ನು ಈ ದೋಸೆ ತುಂಬ ಟೇಸ್ಟ್ ಆಗ್ತದೆ. ಖಾಲಿ ಹೀಗೆ ತಿನ್ನಲಿಕ್ಕೂ ಕೂಡ ಆಗ್ತದೆ ಪದಾರ್ಥ ಇಲ್ಲದೆ. ನೋಡಿ, ದೋಸೆ ಆಯಿತು, ಬೆಂದಿದೆ. ಈಗ ತೆಗಿತೇನೆ. ನೋಡಿ, ಎಷ್ಟು ಚೆಂದ ಬರ್ತದೆ ನೋಡಿ. ದೋಸೆ ಎಲ್ಲ ರೆಡಿ ಆಯಿತು. ನೋಡಿ, ದೋಸೆ ರೆಡಿಯಾಗಿದೆ, ಒಳ್ಳೆಯದಾಗಿದೆ. ನಾನು ತಿಂದು ನೋಡಿದೆ, ತುಂಬ ಒಳ್ಳೆಯದಾಗಿದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆಗದಾ. ನೋಡಿ, ಇನ್ನು ಇದಕ್ಕೆ ಚಟ್ನಿ ಮಾಡ್ತೇನೆ. ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಶುಂಠಿ, ಮೆಣಸು, ಅದು ಗಾಂಧಾರಿ ಮೆಣಸು, ಇನ್ನು ಸ್ವಲ್ಪ ತೆಂಗಿನಕಾಯಿ ತುರಿ, ಇದನ್ನು ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ರುಬ್ಬಬೇಕು. ಸ್ವಲ್ಪ ರುಚಿಗೆ ಉಪ್ಪು ಕೂಡ ಹಾಕಬೇಕು. ರುಬ್ಬಿ ಆದ ನಂತರ ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡಬೇಕು. ಒಗ್ಗರಣೆಗೆ ರೆಡಿ ಕಾಯ್ತಾ ಇದೆ. ಇನ್ನು ಅದಕ್ಕೆ ಸಾಸಿವೆ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಉದ್ದಿನಬೇಳೆ ಮತ್ತು ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ಹಾಕಬೇಕು. ನೋಡಿ, ಸಾಸಿವೆ ಪಟ ಆದ ನಂತರ ಬೆಳ್ಳುಳ್ಳಿ ಹಾಕಬೇಕು. ನಂತರ ಉದ್ದಿನಬೇಳೆ ಹಾಕಬೇಕು. ನಂತರ ಕರಿಬೇವು ಸೊಪ್ಪು ಹಾಕಬೇಕು. ನೋಡಿ, ಬೆಳ್ಳುಳ್ಳಿ ಬೇಯ್ತಾ ಇದೆ.
ಉದ್ದಿನಬೇಳೆ, ಕರಿಬೇವು ಹಾಕಬೇಕೀಗ. ನೋಡಿ ಆಯಿತು, ಒಗ್ಗರಣೆ ರೆಡಿ ಆಯಿತು. ಇನ್ನು ಚಟ್ನಿಗೆ ಹಾಕ್ತಾಯಿದ್ದೀನಿ. ಹಾಕಿ ಇನ್ನೊಮ್ಮೆ ಅದನ್ನು ಸ್ವಲ್ಪ 1-2 ಸೆಕೆಂಡು ರುಬ್ಬಬೇಕು. ಅದು ಮಿಕ್ಸ್ ಮಾಡಲಿಕ್ಕೆ ಅದನ್ನು ಹಾಕಿ. ಥ್ಯಾಂಕ್ಸ್ ಯು ವೀಕ್ಷಕರೇ, ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಬರ್ತೇನೆ.